ಏನೇನೋ ಇಟ್ಕೊ ಬಂದವ್ರೆ ನೋಡ್ತೀನಿ ತಡ್ರಿ. ಹಲೋ ಎಲ್ರಿಗೂ ರಾಕಿ ಬ್ಲಾಗ್ಸ್ 19 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಮೈಸೂರು ಝೂಗೆ ಹೋಗ್ತಾ ಇದ್ದೀವಿ. ನಾವಿಬ್ರು ಫುಲ್ಲು ರೆಡಿ ಆಗ್ಬಿಟ್ಟಿದ್ದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಗೆ ಮೈಸೂರು ಝೂಗೆ ಹೋಗ್ತಾ ಇದ್ದೀವಿ. ಚಿನ್ಮಯ್ಗೋಸ್ಕರ ಹೋಗ್ತಾ ಇದ್ದೀವಿ ಮೈಸೂರು ಝೂಗೆ. ಅಲ್ಲಿ ಹೋಗಿ ಸಿಗ್ತೀವಿ, ಯಾರ್ಯಾರು ಬರ್ತಾರೆ ಅಂತ ಹೋಯ್ತಾ ಮಾಡ್ತೀವಿ ವ್ಲಾಗ್. ನಾವೀಗ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಚಿಕ್ಕಿ ದೊಡ್ಡಮ್ಮ ಚಿಕ್ಕಮ್ಮ ಚಕ್ರಿ ಕಣು ಕೊತ್ತಂಬರಿ ಬೀಜ ಸಾಗರ ಸೊಪ್ಪು ತಪ್ಪು ಗಿಲ್ಲಿ 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 ಏನ್ ಟಮಾಕೆ ಇಲ್ಲಿ ಗಿಲ್ಲಿ 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 ಅಂತ ಇದ್ರ ಚಿಲ್ಲಿ. ಇವಾಗ ನಾವ್ ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನಮ್ ಚಿಕ್ಕಮ್ಮ ದೊಡ್ಡಮ್ಮ ಚಿಕ್ಕಮ್ಮ ನಮ್ಮಮ್ಮ ಅಮ್ಮ ಆಮೇಲೆ ನನ್ ತಂಗಿ ಮತ್ತೆ ನಾನು ಕಾಯಿ ಆಮೇಲೆ ನನ್ ತಮ್ಮ ಒಬ್ಬ ಮುಂದ್ಗಡೆ. ಚಿನ್ಮಯ್ ಎಲ್ಲೋಗ್ತಿದ್ಯಾ ಚಿನ್ಮಯ್? ಹೋಗ್ತಿದ್ದೀರಾ? ಹೇಳು ಬಸವಣ್ಣನ ವಚನ ಹೇಳು. ಏನಿತ್ತೊಂದು ಕೊಲಬೇಡ ಕುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದರ ಅಳಿಯಲು ಬೇಡ ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪರಿ. ಧನ್ಯವಾದಗಳು. ಈಗ ಮೈಸೂರು ಝೂ ಹತ್ರ ಬಂದು ಪಾರ್ಕಿಂಗ್ ಎಲ್ಲ ಫುಲ್ ಆಗ್ಬಿಟ್ಟೈತೆ. ಅದಕ್ಕೆ ಮುಂದೆ ಒಂದ್ ಕಡೆ ಜಾಗ ನೋಡ್ದು ಅಲ್ಲಿಗೆ ಹೋಯ್ತಾ ಇದೀವಿ ಪಾರ್ಕ್ ಮಾಡಕ್ಕೆ. ಒಳ್ಳೆ ಐಡಿಯಾ, ಫಿಶ್ ಪಾರ್ಕಿಂಗ್ ಹಾಕ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ಫುಲ್ ಆದ್ರೆ ಏನು ಇಲ್ಲ, ಅಕ್ವೇರಿಯಂ ಹತ್ರ ಹಾಕ್ಬಿಡ್ಬೋದು. ಒಳ್ಳೆ ತಲೆ ಓಡಿಸೋದು ನಮ್ಮ ರವಿ ಅಣ್ಣ. ಅಲ್ಲಿ ಝೂ ಪಾರ್ಕಿಂಗು ಫುಲ್ ಆಗೋಗಿತ್ತು, ಅದಕ್ಕೆ ನಾವು ಅಕ್ವೇರಿಯಮ್ದು ಪಾರ್ಕಿಂಗ್ ಇತ್ತು, ಅದು ಖಾಲಿ ಇತ್ತು. ಅಲ್ಲಿ ಹೋಗ್ಬಿಟ್ಟು ಪಾರ್ಕಿಂಗ್ ಹಾಕ್ಬಿಟ್ಟು ಇವಾಗ ಝೂ ಹತ್ರ ಹೋಯ್ತಾ ಇದೀವಿ. ಅಲ್ಲಾಗಿದ್ರೆ 1 ಕಿಲೋಮೀಟರ್ ದೂರ ಕಳಿಸ್ಬಿಟ್ಟಿರೋರು, ಇಲ್ಲಾದ್ರೆ ಪಕ್ಕದಲ್ಲೇನೆ ಝೂ ಪಕ್ಕದಲ್ಲೇ ಹಾಕ್ಬಿಟ್ಟು ಪಾರ್ಕಿಂಗ್ ಹೋಯ್ತಾ ಇದೀವಿ ಇವಾಗ ಝೂಗೆ. ಮೈಸೂರು ಝೂ ಹತ್ರ ಬಂದಿದೀವಿ. ನಮ್ ಗ್ಯಾಂಗ್ ಎಲ್ಲ ಅಲ್ಲವ್ರು ನೋಡಿ, ಎಲ್ಲ ಛತ್ರಿಗಳೆಲ್ಲ ಎತ್ಕೊಂಡು ರೆಡಿ ಆಗ್ಬಿಟ್ಟವ್ರೆ. ಝೂ ಟೈಮಿಂಗ್ 8:30 to 5:30. ಎಲ್ಲೂ ಪಾರ್ಕಿಂಗ್ಗೆ ರಜಾ ಅನ್ಸುತ್ತೆ ಇವತ್ತು, ಹಬ್ಬ ಆಗಿರೋದ್ರಿಂದ. ಝೂ ಒಳಗಡೆ ಹೋಗ್ಬೇಕು. ಹೆಂಗತ್ತಕ್ಕ ಹೋಗೋದು? ಹಂಗ ನಾವ್ ಏನು ಐಡಿಯಾ ಓಡಿಸ್ತೀವಿ ಗೊತ್ತಾ? ಝೂ ಪಾರ್ಕಿಂಗ್ ಬಿಡ್ಲಿ ಅಂದ್ಬಿಟ್ಟು ಅಕ್ವೇರಿಯಂ ಪಾರ್ಕಿಂಗ್ ಹಾಕ್ಬಿಟ್ಟು ಬಂದಿದ್ದೀವಿ. ರವಿ ಅಣ್ಣನ್ ತಲೆ ಓಡಿಸಿರೋದು. ಇಲ್ಲಿ ನೋಡಿ ಎಲ್ಲಿತ್ತು ಯಾವ್ದೋ ಛತ್ರಿ ಇಟ್ಕೊಂಡು ರೆಡಿ ಆಗೋನೆ ಹುಡುಗಿರ್ ತರ. ನಾವ್ ನೋಡಿ ಹೆಂಗೆ ಛತ್ರಿ ಇಲ್ದಂಗೆ ಹೆಂಗ್ ಹೋಗ್ತಾ ಇದೀವಿ. ನೀವು ನೋಡಿ ಹುಡುಗಿ. ಹೌದಾ? ಇದು ಎಂಟ್ರೆನ್ಸ್ ಝೂಗೆ ಚೆಕಿಂಗ್ ಮಾಡ್ತವ್ರೆ. ಎಂಟ್ರೆನ್ಸ್ ಝೂಗೆ ಇಬ್ಬಿಬ್ರು ಚೆಕ್ ಮಾಡ್ತಾ ಇದೀವಿ. ಏನೇನೋ ಇಟ್ಕೊ ಬಂದವ್ರೆ ನೋಡ್ತೀನಿ ತಡ್ರಿ. ಸೇಫ್ಟಿ ಪರ್ಪಸ್ಗೆ ಚೆಕ್ ಮಾಡ್ತವ್ರೆ. ಅವ್ರು ನಮ್ಗೆ 2 ಸತಿ ಚೆಕ್ ಮಾಡಿದ್ರು, ಬ್ಲಾಕ್ ಮಾಡ್ತವ್ರೆ ಅಂದ್ಬಿಟ್ಟು. ಹಿಂಗೆ ಎಂಟ್ರೆನ್ಸ್ ಹಿಂಗೆ ಹೋಗಿ ಅಂಡರ್ ಗ್ರೌಂಡ್ ಹಾಸಿ ಹಿಂಗೆ ಹೋಗ್ಬೇಕಂತೆ. ನಿಂಗೆ ಗೊತ್ತು? ಒಂದ್ಸತಿ ಬಂದಾಗ ಹಂಗೆ ಹೋಗಿದ್ವಿ. ಹೌದಾ? ಎಷ್ಟು ದೂರ ಹೋಗ್ಬೇಕು ಇನ್ನು ಹಂಗಾದ್ರೆ? ಅಕ್ವೇರಿಯಂ ಬರೀ ಮೀನುಗಳು ಇರ್ತದಾ? ಬರೇ ವಾಟರ್ ಮೊಸಳೆ ಇರುತ್ತನಾ? ಮೊಸಳೆ ಇರಲ್ಲ. ನಾನು ಹೋಗಿಲ್ಲ. ಬಂದಿದ್ದೀವಿ. ಝೂ ಹೋಗಕ್ಕೇನೆ ಸುತ್ತಿಸ್ತವ್ರೆ ಒಳ್ಳೆ, ಆ ಕಡೆಯಿಂದ ಈ ಕಡೆ ಮತ್ತೆ ಅಲ್ಲಿಗೆ ಬಂದು ಹಂಗಾಸಿಂದ ಹೋಗಿ ಮೆಟ್ಲಾಸ್ಕೊಂಡು ಮತ್ತೆ ಅದೇ ಪ್ಲೇಸ್ಗೆ ಬಂದಿದ್ದೀವಿ. ವಿಡಿಯೋ ಕ್ಯಾಮ್ರಾ ಇಲ್ಲ, ಎಲ್ಲ ಈಸಿಯಾಗಿ ಮಾಡೋರೆ. ಆಕ್ಸೆಸಿಬಿಲಿಟಿ ಹೋಗಿ ಅಲ್ಲಿ ಕಂಪ್ಯೂಟ್ರಲ್ಲಿ ಸ್ಕ್ಯಾನ್ ಮಾಡಿ ಟಿಕೆಟ್ ಸೆಲೆಕ್ಟ್ ಮಾಡಿ ಪೇ ಮಾಡಿದ್ರೆ ಮುಗಿದೋಯ್ತು. ಇದು ಬೆಸ್ಟು.
ಚೆನ್ನಾಗಿತ್ತು. ಟಿಕೆಟ್ ತಗೊಂಡಾಯ್ತು. ಅಡಲ್ಟ್ಗೆ ಎಷ್ಟವ? ಚಿಲ್ಡ್ರನ್ಸ್ಗೆ 120. ಅಡಲ್ಟ್ಸ್ಗೆ 120, ಚಿಲ್ಡ್ರನ್ಸ್ಗೆ 60 ಹಾಫ್. 1 4 5 6 ಎಂಟ್ರಿ ತಗೊಂಡು ಇವಾಗ ಮೈಸೂರು ಝೂಗೆ ಏನೇನು ಪ್ರಾಣಿ ಐತೆ ತೋರಿಸ್ತೀವಿ. ಡವಲ್ಗೆ ಹೋಗಿ ನಮಗೂ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್. ಏನೇನೈತವ? ಸೆಕೆಂಡ್ ಟೈಮ್ ಜಿರಾಫೆ. ಬರ್ರಿ ಫಸ್ಟ್ ಇಲ್ಲಿ ಬರ್ಬೋದಾ? ಲಾಸ್ಟ್ ಜಿರಾಫೆ ಇಲ್ಲಿ ಫುಲ್ಲು. ಇದು ಎಂಟ್ರೆನ್ಸು, ಅದು ಎಕ್ಸಿಟ್. ಓವರ್ ಎಕ್ಸೈಟ್ಮೆಂಟ್ ಆಗ್ತಾ ಇದೀವಿ. ಫುಲ್ ನಮ್ಮ ಖುಷಿ ಅಂತೂ ತಡೆಯೋಕ್ಕೆ ಆಯ್ತಾ ಇಲ್ಲ ನಮ್ಮ ಕೈಯಲ್ಲಿ. ಮೇಯ್ನ್ ಇದು ಚಿನ್ಮಯ್ಗೋಸ್ಕರ ಬಂದಿರೋದು. ಚಿನ್ಮಯ್ ಯಾವಾಗ ನೋಡಿದ್ರು ಅನಿಮಲ್ ಅಂತ ಇರ್ತಾನೆ. ಇಲ್ಲಿ ನೋಡಿ, ರಿಯಲ್ ಟೈಗರ್ ಇಲ್ಲಿ ಕೂತಿದೆ. ಚೀತಾ, ಲೆಪರ್ಡ್, ಬೊಂಬೆ ಅದು, ಸಾರಿ ನೀರು. ಅಂತರ್ಜಲ ಬಂದಿದೆ ಇಲ್ಲಿ. ನಮ್ದು ನಕ್ಷೆ ಇದನ್ನ ಕವರ್ ಮಾಡಕ್ ಹೋಯ್ತಾ ಇದೀವಿ. ಇದನ್ನ ಎಕ್ಸಿಟ್ ಮಾಡಿದ್ರೆ ಎಕ್ಸಿಕ್ಯೂಟ್ ಮಾಡಿದ್ರೆ ಝೂದಾ ಇವಾಗ ಪಕ್ಷಿ ಎಲ್ಲ ನಾವು ಡೈಲಿ ನೋಡ್ತೀವಿ. ಸ್ಕಿಪ್ ಮಾಡೋಣ, ಅಲ್ಲಿ ಉಳಿಸ್ಕೊಳ್ಳೋಣ. ಎಲ್ಲ ಪ್ಯಾರೆಟ್ ನಾರ್ಮಲ್. ನಾವು ಊರ್ ಕಡೆ ಹೋದ್ರೆ ಪ್ಯಾರೆಟ್ ಇವೆಲ್ಲ ಸಿಗುತ್ತೆ. ಇದೇನು ಅಷ್ಟೊಂದೇನು. ಕಿಂಗ್ ಫಿಶರ್ ಇದು. ಓಕೆ, ರೋಸಿ ಫೇಸ್ಟ್. ತಪ್ಪಾಗಿ ಹೇಳಿದ್ರೆ ಕ್ಷಮಿಸ್ಬಿಡಿ. ರೋಸಿ ಫೇಸ್ಟ್ ಇಲ್ಲೇ ಐತೆ. ಇದು ನೋಡಿ, ಇದು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್. ಮೊನ್ನೆ ಇದಕ್ಕೆ ಹೋದಾಗ, ಪಕ್ಷಿಧಾಮಕ್ಕೆ ಹೋದಾಗ ಬೇರೆ ಪೇಂಟೆಡ್ ಸ್ಟಾಕ್ಸ್ ಇತ್ತು. ಇದು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಗೂಬೆ ಐತೆ ಕಣವ. ಇಲ್ಲಿ ಫೆದರು, ಅದು ಗಂಡು. ಇದು ಫೆದರ್ ಇರೋದು ಗಂಡು, ಇದು ಗಲ್ಲು. ವ್ಯೂಸ್ ಒಂದು 1Kನಾ? ಬಡ್ಜರಿಗರ್ ಪಕ್ಷಿಗಳು. ವೈಟ್ ಪಿಕಾಕ್ಸ್ ಇದೆ. ಇದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಹೆಂಗೈತ್ ನೋಡೋದು ಮೂತಿ. ಕಾಲ್ ನೋಡಿ ಎಷ್ಟು ಉದ್ದ ಐತೆ. ಏನೋ ಕೊಡ್ತಾರೆ ಅಂತ ನೋಡ್ತಾ ಇದ್ದೆ. ಅದು ಪಕ್ಷಿಧಾಮ. ಅಲ್ಲಿ ನೋಡ್ಲಿಲ್ವ ಈ ತರದ್ದು? ಲೆಸ್ಸರ್ ಅಡ್ಜುಟೆಂಟ್ ಸ್ಟಾರ್ಕ್. ಇಲ್ಲಿ ಕಲೀಜ್ ಪೇಷಂಟ್. ಮೇಲ್ಗಡೆ ಚೂರು ಪುಕ್ಕ ತರ ಐತೆ. ಈ ತರ ಎಲ್ಲೋ ಗೋಲ್ಡನ್ ಪೇಷಂಟ್. ನಾವು ಎಂಟ್ರಿ ತಗೋಬೇಕಾದ್ರೆ ಫುಲ್ಲು ಬಿಸಿಲಿತ್ತು. ಇವಾಗ ಫುಲ್ಲು ಕೂಲ್ ಆಗ್ಬಿಟ್ಟೈತೆ ಕ್ಲೈಮೇಟು. ಕೂಲ್ ಆಗೈತಾ ಇಲ್ವಾ ಏನೋ ಕ್ಲೈಮೇಟು ಅಲ್ವಾ? ಏನ್ ಬಂದಿತ್ತು ತಕ್ಷಣ ಛತ್ರಿ ಹಾಕಿ ತೆಗ್ದಿದ್ದು ಎಣಿತು. ನೋಡಿ ಸರ್, ಕಾನ್ಯೂರ್ ಪಕ್ಷಿ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟೈತೆ. ತಿಂಡಿ ಇಲ್ದಂಗೆ. ಇಲ್ಲಿ ಮರದ ಕಲರೇ ಇಲ್ಲಿ ಅಕ್ಕ ಮೇಲೆ. ಅದು ಮರನಾ? ನನಗೆ ಪಕ್ಷಿ ಅನ್ಕೊಂಡ್ಬಿಟ್ಟೆ. ಅಲ್ಲಿ ನೋಡ, ಅದು ಪರ್ಡ್ ತರನೇ ಐತೆ. ರೆಡ್ ಪ್ಯಾರಾಕಿಟ್ ಪೆಸೆಂಟ್ ಸೂಪರ್ ಆಗೈತೆ. ಮಕ ಮಾತ್ರ ರೆಡ್ಡು, ತಲೆ ಮೇಲೆ ಬ್ಲ್ಯಾಕ್ ಕಲರು, ಬಾಡಿ ಎಲ್ಲ ವೈಟು. ದೇವ್ರ ಸೃಷ್ಟಿ ನೋಡಿ ಹೆಂಗೈತೆ. ಮಾಂಸ ಸಖತ್ತಾಗಿರುತ್ತೆ, ತಿಂದ್ರೆ ಜೈಲ. ಇದು ಗ್ರೇ ಜಂಗಲ್ ಫೋಲ್. ಕ್ರಸ್ಟೆಡ್ ಕೊಕ್ಯಾಟು. ಬ್ಲೂ ಗೋಲ್ಡ್ ಮಕ್ಯಾವ್ ಇಲ್ಲೈತೆ, ಇಲ್ಲಿ ಕೂತೈತೆ. ಅಂಡ್ ಗ್ರೀನ್ ಮಕ್ಯಾವ್. ಟೆಕ್ಸ್ ಪ್ಯಾರೆಟ್. ಎಲೆಕ್ಟೆಕ್ಸ್ ಪ್ಯಾರೆಟ್. ರೆಡ್ ಅಂಡ್ ಗ್ರೀನ್ ಕಾಂಬೋ. ಸ್ಕಾರ್ಲೆಟ್ ಮಕ್ಯಾವ್. ಇದು ಮೆಕ್ಸಿಕೋ ಬರ್ಡ್. ಇದು ಲಿವಿಂಗ್ಸ್ಟನ್ ಟೊರಾಕೋ. ಇದು ತಲೆ ನೋಡಕ್ಕೆ ಚಂದ ಅಲ್ವಣ? ಅಲ್ಲೊಂದೈತಿ. ಈಗ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ಲೆಪರ್ಡ್ ಸೆಕ್ಷನ್ ಬಂದಿದ್ದೀವಿ. ಅಲ್ಲಿ ಕೂತೈತೆ ಲೆಪರ್ಡ್. ಇದೆ ಲೆಪರ್ಡು. ಇಲ್ಲೆರಡು ಐತೆ. ಅಲ್ಲಿ ಲಾಸ್ಟಲ್ಲಿ ಒಂದು ಮಲ್ಗೈತೆ. ಲೆಪರ್ಡು ವೇಸ್ಟ್ ಆಯ್ತು, ಟೈಗರು ವೇಸ್ಟ್ ಆಯ್ತು. ಎಲ್ಲ ಹೋಗಿ ಅಲ್ಲೆಲ್ಲೋ ಮಲ್ಗವೆ. ಅಲ್ಲೊಂದು ವೈಟ್ ಟೈಗರ್ ಐತೆ. ಎಲ್ಲ ಹೋಗಿ ಎಲ್ಲೋ ರೆಸ್ಟ್ ಮಾಡ್ತೈತೆ, ಜನಕ್ಕೆ ಕಾಣಿಸ್ದಂಗೆ. ವೇಸ್ಟ್ ಆಗೋಯ್ತು.
ಇವಾಗ ಈಗ ವ್ಯೂ ಚೆನ್ನಾಗಿ ಕಾಣಿಸ್ತೈತೆ, ಆದ್ರೆ ಹತ್ರ ಬಂದ್ರೆ ಚೆನ್ನಾಗಿರುತ್ತೆ. ನಮಗೋಸ್ಕರ ಎದ್ದಿ ಕುಂತಿದೆ. ಅರೆ ಓಡಾಡ್ಬೇಕು ತಾನೆ ಅದು. ಓ ಎದೋ 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 ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎದೊಳ್ತು ನಡೀತು. ಏ ಬರ್ರಿ, ಶ್ರೀ ಅಣ್ಣನ್ ಕರಿಯೋ, ನಡೀತೈತೆ. ಏನೋ ಇತ್ತೇನೋ. ಗೊರಿಲ್ಲಾ ಒಂದ್ ಯೂಸ್ ಆಯ್ತು, ಗೊರಿಲ್ಲಾ ಎದ್ ನಡೀತಾಯ್ತು, ಅದ್ ನೋಡಿದ್ದಕ್ಕೆ ಖುಷಿ ಆಯ್ತು. ಯಾವ್ದಾವ್ದು ಯೂಸ್ ಆಯ್ತವ ಪ್ರಾಣಿಗಳು? ಆಕ್ಟಿವ್ ಇಲ್ಲ, ಎಲ್ಲೆಲ್ಲೋ ಹೋಗಿ ಔಚಿಕೊಂಡು ಗೊರಿಲ್ಲಾ ನಡೆದಿದ್ ನೋಡ್ದು, ಅದೊಂದು ಚೆನ್ನಾಗಿತ್ತು ತಾನೆ. ಅದ್ ಬಿಟ್ರೆ ಇನ್ನೇನ್ ಎಲ್ಲ ಅಕ್ಕ ಇದು ಯಾವ್ದು ಹತ್ರ ಬರ್ತೈತಕ್ಕ. ಬರ ಏನಿತ್ ಬಾರೋ, ಏನಿತ್ ಬಾರೋ ತೆಳ್ಳಗೋಗಿ ಮಲ್ಕೋತಾ. ಮಣ್ಣು ಗುಡ್ಡೆ ಮಾಡ್ತೈತೆ ನೋಡೋಣ. ಅದು ಗುಡ್ಡೆ ಮಾಡಿ ಏನೋ ಮಾಡ್ತೈತೆ, ಗುಡ್ಡೆ ಮಾಡಿ ಎತ್ಕೊಂಡು ಹೋಯ್ತೈತೆ ಎಲ್ಗೋ. ಏನೋ ಮಾಡ್ತೈತೆ ಗುಡ್ಡೆ ಮಾಡಿ ಹೋಗಿ ಅಲ್ಲಿ ಅದೇನೋ ಬಾಯಲ್ಲಿ ಇಟ್ಕೊಬಿಡ್ತು. ಇದೆ ನೋಡಿ ರೈನೋಸರಸ್, 2 ರೈನೋಸರಸ್. ಎಮ್ಮೆ ಇದ್ದಂಗವೆ. ಆ ಕೊಂಬು ಏನ್ ಸೂಪರ್ ಆಗುತ್ತೆ, ಕಿವಿನೂ ಸೂಪರು. ಆ ತಲೆನೇ ಒಂಥರ, ಬಾಡಿನೇ ದಪ್ಪ, ತಲೆ ಸ್ವಲ್ಪ ಚಿಕ್ಕ. ಹೆಂಗೋ ಒಳ್ಳೆ ಕೆಲಸ ಬಂತು, ಹತ್ರನೇ ರೈನೋಸರಸ್ ಎಲ್ಲೋ ನಡ್ಕೊಂಡು ಹೋಯ್ತಾ ಐತೆ. ಬಾ ಇಲ್ಲಿದೆ ನೋಡಿ ರೈನೋಸರಸ್, ಫುಲ್ ಹತ್ರ ಬಂದೈತೆ. ಕಾಣಿಸ್ತಿದ್ಯಾ ವಿಡಿಯೋದಲ್ಲಿ? ಸಸ್ಯಾಹಾರಿ ಅನ್ಸುತ್ತೆ ರೈನೋಸರಸ್. ಚೀತಾ ಇಸ್ ಕಮಿಂಗ್. ಬಾ ಓಡು. ಅದ್ ನಡೀತಿರೋದೇ ನಮ್ಮ ಅದೃಷ್ಟ. ನಾಯಿ ಇದೇನಣ್ಣ, ನಾಯಿ ಇದ್ದಂಗೆ ಐತೆ. ಇವು ಫಾಸ್ಟ್, ರನ್ನಿಂಗ್ ಅಲ್ಲಿ ಫಾಸ್ಟ್ ಇದು ಅಂತೂ. ಚೀತಾ ಯೂಸ್ ಆಯ್ತಪ್ಪ ಹೆಂಗೋ ಎಲ್ಲಾರ್ಗು. ಮತ್ತೆ ಚೀತಾ ನಮ್ಮ ಹತ್ರ ಬರ್ತಾ ಇದೆ. ಗಾಂಭೀರ್ಯ. ಜೀಬ್ರಾ ಕ್ರಾಸಿಂಗ್ ಕಣೋ, ಟ್ರಾಫಿಕ್ ರೂಲ್ಸ್ ಎಲ್ಲ ಹಾಕಲ್ವಾ, ಇದ್ರದ್ದೇ ಅದು, ಇದರಿಂದಾನೇ ಕಾಪಿ ಮಾಡಿರೋದು ಅದು. ಇವಾಗ ಗೊರಿಲ್ಲಾ ನೋಡ್ದು, ಗೊರಿಲ್ಲಾನು ಗ್ಲಾಸ್ ಮುಂದೆ ಬಂದಿತ್ತು. ಮತ್ತೆ ಚೀತಾ ಅಂತೂ 2 ರೌಂಡ್ ಫೋಟೋ ವಿಡಿಯೋ ಎಲ್ಲ ತೆಕ್ಕೊಬಿಟ್ಟಿದೀವಿ. ಅದೊಂದು ಫಾಸ್ಟೆಸ್ಟ್ ಅನಿಮಲ್, ಅದೇನು ಅಷ್ಟೊಂದು ಗೊತ್ತಿಲ್ಲ, ಬಡಕ್ಲಾಗೈತಲ್ವೇನೋ ಚೀತಾ, ಸಣ್ಣಕ್ಕೈತೆ. ಆಮೇಲೆ ಅದೆರಡು ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಜೀಬ್ರಾ, ಟೈಗರು, ಲಯನ್ ಎಲ್ಲ ವೇಸ್ಟ್, ಎಲ್ಲೆಲ್ಲೋ ಹೋಗಿ ಕೂತಿರ್ತವೆ. ಕ್ಯಾಮ್ರಾಗ ಫೋಟೋಗೂ ಚೆನ್ನಾಗಿ ಬರಲ್ಲ, ಕಣ್ಣಿಗೂ ಚೆನ್ನಾಗಿ ಕಾಣಿಸಲ್ಲ. ಗೊರಿಲ್ಲಾ ಬಂದಿತ್ತಲ್ಲ ಗ್ಲಾಸ್ ಮುಂದೆ. ದೊಡ್ಡ ಗೊರಿಲ್ಲಾ. ಹೌದಾ? ದೊಡ್ಡ ಗೊರಿಲ್ಲಾ ಹಿಂಗೆ ಆ ಸ್ಲಾಪಲ್ಲಿ ಹಿಂಗೆ ಉಳ್ಕೊಂಡು ಹೊಂಟೋಯ್ತು. ಏನವ ಇದು? ವೆಸ್ಟರ್ನ್ ಎಲ್ಲಿ ಹೊಂಟೋಯ್ತವು? ಮತ್ತೆ ಬಂತಾ? ಎಲ್ಲಿ ಹೆಂಗ್ ನೋಡ್ತಾ ಇತ್ತು? ಏನದು ಹೆಸರ? ನೀಲಿ ಸ್ಟಂಟ್ಸ್ ಎಲ್ಲ ಮಾಡ್ತಿರ್ತಾರಪ್ಪ ಇದು. ಡ್ಯಾನ್ಸ್ ಹೇಳಿದ್ದು ವೆಸ್ಟರ್ನ್ ಉಲಾಗ್ ಗಿಬಾನ್ ಓಡಿದ್ದು. ಗಿಬ್ಬಾನ್ ಓಡಿದ್ದು ಹೆಂಗ್ ತೋರ್ಸೋ ಏನು? ಬಿಯರ್ ಕರಡಿ ಎಷ್ಟೈತೇನು? 1 2 3 4 ಇದೆಯಾ? ಅವೆರಡು ಮರಿ, 2 ದೊಡ್ಡವು. ಅಯ್ಯೋ ಫೈಟಿಂಗ್ ನೋಡೋ ಏನು. 10 ನಿಮಿಷದಿಂದ ಇನ್ನೂ ಕಿತ್ತಾಡ್ತೈತೆ, ಇನ್ನೂ ಮುಗ್ದಿಲ್ಲ ಅದ್ರದ್ದು ಕೋಪ. ಇನ್ನೊಂದು ಬಂತು ಪಾಪ, ಅದು ನೋಡಿ ಏನ್ ನನ್ಗೆ ಹೊಡೆದ್ ಗಿಡ್ದು ಬಿಟ್ಟಾರ ಅನ್ಬಿಟ್ಟು ಸುಮ್ಮನೆ ಹೋಯ್ತೈತೆ ಅದು ಸೈಡ್ಗೆ. ಇದೇ ಎಸ್ಕೇಪ್ ಆಯ್ತೈತೆ. ಅದ್ ನಮ್ ನೋಡಕ ಜಿಂಕೆ ನಮ್ಮ ಮೃಗ ಫೇವ್ರೇಟ್, ಕೃಷ್ಣಂಗ್ ಫೇವ್ರೇಟ್ ಅನ್ಸುತ್ತಿದ್ದು. ಅಲ್ಲಿ ಹಾಲು ಕುಡಿತೈತೆ ಮರಿ, ಸೇಮ್ ಮೇಕೆ ತರನೇ. ಲೇ ಜಿಂಕಾಲೇ
ಇಲ್ಲಿ ಕೃಷ್ಣ ಜಿಂಕೆ ಹತ್ರ ಬಂದು ಎಲ್ಲ ನನ್ನ ಪಕ್ಕದಲ್ಲೇ ಐತೆ ಜಿಂಕೆಗಳೇನು ಬೇಜಾನ್ ಎಲ್ಲ ಕಡೆ ಬೇಜಾನ್ ಆಗ್ಬಿಟ್ಟೈತೆ ಜಿಂಕೆ ಮತ್ತೆ ನವಿಲು ಸಾಕ್ದಂಗೆ ಸಾಕೋರೆ ಜಿಂಕೆನ ಫುಲ್ ನರಿ ಮಲಗಿದೆ. ಹೆಸರು ಜಿಂಕೆ ಎಲ್ಲ ಕೆಸರಲ್ಲಿ ಸ್ನಾನ ಮಾಡ್ತೈತೆ. ಅಲ್ಲಿ ನೋಡು ಅಲ್ಲೊಂದು ಜಿಂಕೆ, ಹಂದಿ ಜಿಂಕೆ. ಕಾಡು ಕುರಿ ಒಳ್ಳೆ ಮಟನು ತಿಂದ್ರೆ ಜೈಲೆ. ಕಾಡೆಮ್ಮೆ, ಕಾಡೆಮ್ಮೆ ಅಂದ್ರೆ ಹೆಂಗೈತ್ ನೋಡ ಕಟ್ಸು ಅಜ್ಜಿ. ಬಾಡಿ ಬಿಲ್ಡರ್ ಕೂಡ ಮಾಡಕ್ಕಾಗಲ್ಲ ಈ ತರ, ಹಂಗೈತೆ ಒರಿಜಿನಲ್ ಬಾಡಿ ಬಿಲ್ಡರ್. ಸ್ನಾನ ಮಾಡ್ತು. ಆಫ್ರಿಕನ್ ಎಲಿಫೆಂಟ್ ಇದು ತುಂಬಾ ರೇರ್. ಆಫ್ರಿಕಾನಲ್ಲೇ ಇದು ಈ ತರ ದಂತ ನೋಡೇನು ಎಷ್ಟು ಉದ್ದ, ಬಿಗ್ ಟೀತ್, ಕಿವಿನೇ ಚಾಪೆ ಇದ್ದಂಗೆ ಐತೆ. ಬಲಿ ಫಿಲಮ್ ಅಲ್ಲಿ ರಾಣ ಡೂಪು ಇಲ್ಲಿ ನೋಡಿ, ಅಲ್ಲೇ ಐತೆ ಕಾಡೆಮ್ಮೆ, ಅಲ್ಲೇ ಕೂತವ್ರು ನೋಡಿ. ಇವರು ರಿಯಲ್ ಬಲ್ಲಾಳ ದೇವ. ಚಿಂಪಾಂಜಿ, ಸ್ವಾತಿ, ಎಲ್ಲರ ಹೆಸರು ಕರೀರಿ, ಯಾರ ಹೆಸರು ಕರ್ದಾಗ ತಿರುಗಿ ನೋಡ್ಕೊಂಡು. ಕೆನೀತ್ ಅಲ್ಲ, ಚಿನ್ಮಯ್ ಇಲ್ಲ. ಇದೇ ನೋಡಿ ಮುಳ್ಳಂದಿ ಅಟ್ಯಾಕ್ ಮಾಡೋದು ಹಂಗೆ ಏನೋ ಹುಟ್ಟಿದ್ರೆ ಅದೆಲ್ಲ ಹಂಗೆ ಬಾಣ ಬಿಡ್ತವೆ ಅವು ಮುಳ್ಳು. ಇಂಡಿಯನ್ ಫಾಕ್ಸ್. ಇದೇ ಕಾಂತಾರ ಫಿಲಮ್ ಅಲ್ಲಿ ಶೂಟಿಂಗ್ ಬಂದಿರೋ ಸೇಮ್ ಪ್ರಾಣಿಗಳು ಇವೆ ಅಟ್ಯಾಕ್ ಮಾಡೋದು ರಿಷಬ್ ಶೆಟ್ಟಿಗೆ. ಇಲ್ಲಿ ಚೆನ್ನಾಗಿತ್ತು ಅದು, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೋಡ್ತೈತೆ ಅದು. ಅದೇ ಅನ್ಸುತ್ತೆ. ಮಾಡಿರೋದು ನೋಡಿ, ಇದ್ರೊಳಗಡೆ ಲಯನು ಟೈಗರ್ನೆಲ್ಲ ಹಾಕೊಂಡು ಹಿಡ್ಕೊಂಡು ಬರ್ತಾ ಇದ್ದಿದ್ದು. ಕೇಜ್, ರಾಜರ ಕಾಲದ ಸ್ಕ್ವಿಚ್ ಪಂಜರ. ಈಗೆಲ್ಲ ಸ್ನ್ಯಾಕ್ಸ್ ತಿನ್ನಕ್ ಕೂತಿದೀವಿ. ಸಮೋಸ ಯಾವ್ದೋ ಕೊಟ್ಟವ್ರೆ, ಬರ್ಗರು, ಮೊಸರು ಬಜ್ಜಿ ಹಾಕಿ ಕೊಟ್ಟವ್ರೆ, ಅದನ್ನೇ ತಿಂತಾನೆ. ಏನಿತ್ತು? ಹೌ ಇಸ್ ದ ಟೇಸ್ಟ್ ಏನಿ? ಟ್ರೈ ಮಾಡಿ ಏನಿತ್ ಹೇಳಿದ್ದಾನೆ. ಬರ್ಗರ್ ಚೆನ್ನಾಗಿದೆಯಂತೆ. ಚಿನ್ಮಯ್ ಏನ್ ತಗೊಂಡು? ಇಷ್ಟ ತೋರ್ಸು. ಚಿನ್ಮಯ್ ಏನ್ ತಗೊಂಡು? ಫುಲ್ಲು ಚಾಕ್ಲೇಟ್ ಬಾಕ್ಸೇ ತಗೊಂಡವ್ರೆ ಒಂದು. ಈಗ ಸಮೋಸ, ವಾಟರ್ ಮೆಲನ್ ಜ್ಯೂಸು, ಮೂಸಂಬಿ ಜ್ಯೂಸು, ಬರ್ಗರ್ ಎಲ್ಲ ತಿಂದು ಎಲ್ಲ ಇಟ್ಬಿಟ್ಟವ್ರೆ. ನೆಕ್ಸ್ಟ್ ಏನೇನು ಪ್ರಾಣಿ ಅವ? ನೆಕ್ಸ್ಟ್ ಅಕ್ಕ ಸ್ನೇಕು, ಆಮೇಲೆ ಇವಾಗ ವಾಟರ್ ಅನಿಮಲ್ಸ್ ಏನಂತಾರೋ ಏನು? ಹೌದಾ? ತಿಂದ್ಮೇಲೆ ಓಕೆ. ಆಕ್ವಾ ಅನಿಮಲ್ಸು ನೋಡಕ್ ಹೋಯ್ತೀವಿ. ಇವಾಗ ತಿಂದಾಯ್ತು, ಇನ್ನೇನು ಹೋಗ್ಬಿಟ್ಟು ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಬೇಬಿ ಕಾರ್ನ್ ತಗೊಂಡು ತಿಂತಾ ಇದೀವಿ. ಇವಾಗ ಆಕ್ವಾ ಅನಿಮಲ್ಸ್ ನೋಡಕ್ ಹೋಯ್ತೀವಿ. ಇವಾಗ ಇಂಡಿಯನ್ ರೈನೋಸರಸ್ ಇದು. ಮೈಮೇಲ್ ಚರ್ಮ ನೋಡಿ ಹೆಂಗ್ ಡಿವೈಡ್ ಆಗಿದೆ. ನಿಧಾನ ಭೂಮಿ ಹಂಗಿರ್ಲಿ. ಮರಕ್ಕೊಂದೈತೆ, ಅಲ್ಲೊಂದೈತೆ, ಇದ್ರೊಳಗಡೆ ಒಂದೈತೆ. ಇದೇನ್ ಸತ್ತೈತೆ ಇಲ್ಲಿ ಯಾರು ಆಗ್ತಾ ಐತೆ. ಮೇಲೈತೆ, ಇಲ್ಲೊಂದೈತೆ. ಅದು ಗೊತ್ತು, ಅದಕ್ಕೆ ಕೈ ಗ್ಲಾಸ್ ಅಂತ. ಗ್ರೀನ್ ವೈನ್ ಸ್ನೇಕ್, ಗ್ರೀನ್ ವೈನ್ ಸೆಕ್ಸಿಯೆಸ್ಟ್ ಸ್ನೇಕ್. ಎಲ್ಲ ಇಲ್ಲಿ ಮೊಟ್ಟೆನೆ ಮಣ್ಣಿನ ಏನಿದು? ಅಪ್ಪಟೆ. ಅವು ಯಾಕೋ ನಾಗರಾವು ಮನುಷ್ಯನ್ ನೋಡಿ ಹೆಂಗಾಡ್ತೈತೆ ನೋಡಕ್ಕಾಗಲ್ಲ. ನೋಡಿ ಮರನೇ ಎತ್ತೈತೆ. ಸಮಾಧಾನ ಮಾಡ್ಕೊ ಮಗ, ಸಮಾಧಾನ ಮಾಡ್ಕೊ. ಆವಿಡಿ ಅವ್ರು ಹೆಂಗ್ ಹಿಡಿತಾರಪ್ಪ ನೋಡ್ರಿ. ಇನ್ನೊಂದು ಹಿಡಿತೈತೆ. ಬಾ ಬಾ ಬಾ.
ಇವೆಲ್ಲ ಇವಾಗ ಕೊರೆ ಬಿಟ್ಟೈತೆ ನಾವು ಪೊರೆ ಬಿಟ್ಟೈತೆ ಮೇಲ್ ಚರ್ಮ ಬಿಡ್ತವೆ ಅಲ್ಲಿ ಮೇಲ್ಗಡೆ ಡಿಸೈನ್ ಐತ್ ನೋಡಕ್ಕ ಅಲ್ಲಿ ನಾಗರಾವ್ದು ಅಂದ್ರೆ ಇಲ್ಲಿಂದ ಅಲ್ಲಿ ಡಿಸೈನ್ ನಾಗರಾವ್ ಯಾಕೆ ಆ ಥರ ಬಿಟ್ಟಿಲ್ಲ ಯಾಕೆ ಅದು ಬಿಟ್ಟಿಲ್ಲ ಹಂಗೆ ಅದು ಕೋಪ ಬಂದ್ರೆ ಮಾತ್ರನೇ ಕಿಲ್ ಬ್ಯಾಕ್ ಸ್ನೇಕ್ ಪೈಥಾನ್ ಇಲ್ಲೇ ಐತ್ ನೋಡಿ ಫೇಸ್ ಇಲ್ಲೇ ಐತ್ ನೋಡುವ ಕ್ರೊಕೊಡೈಲ್ ಈಗ ಜಿರಾಫೆ ಹತ್ರ ಬಂದಿದ್ದೀವಿ ಬರ ಏನು ಜಿರಾಫೆ ತೋರ್ಸದ ಜಿರಾಫೆ ಇವೆಲ್ಲ ಮರಿ ಕಣ ಏನು ದೊಡ್ಡ ಜಿರಾಫೆ ಎಲ್ಲಿದೆಯಾ ಗೈಸ್ ಅಲ್ಲಿ ನೋಡಿದ್ರೆ ದೊಡ್ಡ ಜಿರಾಫೆ ಆಯ್ತಾ ಎಲ್ಲ ದುಡ್ದೇ ಕಣ ಜಿರಾಫೆ ಎಲ್ಲ ನೋಡ್ದೋ ಇದಿಷ್ಟು ನಮ್ದು ಟೈಮ್ ಆಯ್ತು 5:30